ಹಾಯ್ ಹಲೋ ನಮಸ್ತೆ ನಮಸ್ಕಾರ. ಉಳಿತಾಯ ಮಿತವ್ಯಯ ಅನ್ನೋ ಈ ಶಬ್ದಗಳು ಬಹಳಷ್ಟು ಚಲಾವಣೆಯಲ್ಲಿದ್ದಾವೆ. ಒಬ್ಬ ಪ್ರಧಾನಿ ಮಂತ್ರಿ, ನಮ್ಮ ದೇಶದ ಪ್ರಧಾನಮಂತ್ರಿ ಒಬ್ರು ಹೇಳಿದಾದ ಮೇಲೆ ನಾವು ಮಾಡುವಂತಹ ಈ ಕೆಲಸ ಅಲ್ಲ. ನಮ್ಮ ಪೂರ್ವಜರಿಂದನೂ ನಾವು ಈ ಮಿತವ್ಯಯವನ್ನ ಮಾಡ್ತಾ ಬಂದಿದ್ದರೆ ಸರಿಯಾಗಿ ನಮ್ಮ ದೇಶದಲ್ಲಿ ಈ ತರದ ವಾತಾವರಣ ಸೃಷ್ಟಿ ಆಗ್ತಾ ಇರ್ಲಿಲ್ಲ. ಮಿತವ್ಯಯ ಮಾಡ್ಬೇಕಾಗಿರೋದು ಬಹಳ ಅತಿ ಅವಶ್ಯ ಅನ್ನೋದನ್ನ ಈಗಲಾದ್ರೂ ನಾವು ಗಣನೆಗೆ ತಗೋಬೇಕಾಗತ್ತೆ. ಸೊ ಮಿತವ್ಯಯ ಮಾಡ್ಬೇಕಾಗಿದ್ದು ಎಲ್ಲಿ ಅನ್ನೋದನ್ನ ಸರಿಯಾಗಿ ವಿಚಾರ ಮಾಡಿ, ಆಲೋಚನೆ ಮಾಡಿ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಂದು ಒಬ್ಬ ಜೀವಿಗೆ ಅವಶ್ಯಕತೆ ಇರೋದು ಈ ಮಿತವ್ಯಯ. ಈ ಮಿತವ್ಯಯವನ್ನು ಸರಿಯಾಗಿ ಫೈನಾನ್ಸ್ ದಲ್ಲಿ ಮಾಡ್ಬೇಕಾಗತ್ತೆ, ನಾವು ಬಳಸುವಂತ ವಸ್ತುಗಳಲ್ಲಿ ಮಾಡ್ಬೇಕಾಗತ್ತೆ, ಪೆಟ್ರೋಲ್ ಡೀಸೆಲ್ ದಲ್ಲೂ ಮಾಡ್ಬೇಕಾಗತ್ತೆ, ಯಾವುದೇ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಬೇಕಾಗತ್ತೆ, ಇನ್ಕ್ಲೂಡಿಂಗ್ ಕುಡಿಯುವಂತ ನೀರು ಸಹ. ಯಾಕಂದ್ರೆ ಈ ದಿನಗಳಲ್ಲಿ ನಾವು 4 ವೀಲರ್ 2 ವೀಲರ್ ಅಲ್ಲಿ ಜನರು ಬಂದ್ಬಿಟ್ಟು ನದಿಯಲ್ಲಿ ಕಸವನ್ನು ಹಾಕೋದನ್ನ ಬಹಳಷ್ಟು ನೋಡಿದೇವಿ. ಬಹಳ ವಿದ್ಯಾವಂತರು ಅನ್ಕೊಂಡು ಬಿಟ್ಟವ್ರೆ ಇಂಥ ಕೆಲಸಗಳನ್ನ ಮಾಡ್ತಾ ಇರೋದು ಗಮನಿಸಿದೇವಿ. ಸೊ ನಾವೆಲ್ಲರೂ ವಿದ್ಯಾವಂತರಾಗಿ ಅವಿದ್ಯಾವಂತರ ತರ ಬಿಹೇವ್ ಮಾಡೋದನ್ನ ನಿಲ್ಲಿಸಿ, ವಿದ್ಯಾವಂತರಾಗಿ ಬಿಹೇವ್ ಮಾಡೋದನ್ನ ಅರ್ಥ ಮಾಡ್ಕೊಂಡು ನಾವು ಸರಿಯಾಗಿ ನಮ್ಮ ಸಮಾಜನ ರಕ್ಷಣೆ ಮಾಡೋಣ. ನನ್ನ ಹೆಸರು ಶ್ರೀಧರ್ ಚಂದ್ರ ಕೇಸರಿ ಅಂತ. ನಾನು ಒಂದು ಕಮ್ಯುನಿಟಿಯಲ್ಲಿ ಈ ತರದ ಒಂದು ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಬೆಳವಣಿಗೆ ಕಾಣ್ತಾ ಇದ್ದೀನಿ. ಸೊ ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಎಲ್ಲರೂ ಸೇರಿ ಸಮಗ್ರ ಅದ್ಭುತವಾದ ಒಂದು ಸಮಾಜನ ಕಟ್ಟಲು ಸಹಕಾರಿಯಾಗುತ್ತದೆ. ಧನ್ಯವಾದಗಳು.